ಇಂಡಸ್ಟ್ರಿನಲ್ಲಿ ನೀವು ಹೇಳಿದ್ರೆ ಡಿ ಬಾಸ್ ಇಷ್ಟ ಅಂತ, ಸೊ ಅವರು ವಿಷಯ ಮಾತಾಡೋದಾದ್ರೆ ಸರ್ ಅವರು ವಿಷಯ ಅಂದರೆ ಅದೇ ದೊಡ್ಡ ವಿಷಯ ಏನಿಲ್ಲ ಸರ್. ನಾನು ಹೇಳೋದು ಏನು ಗೊತ್ತಾ, ಓಪನ್ ಆಗಿ ಹೇಳ್ತೀನಿ, ನಾನು ಯಾರಿಗೂ ಇದು ಮಾಡೋಂಗಿಲ್ಲ ಸರ್. ಏನಿಲ್ಲ, ಸುಮ್ಮನೆ ಹಂಗಂಗ ಇರೋರೆ ಅವರು ಏನೇನೋ ಮಾಡ್ತಾಯಿದ್ದಾರೆ. ಅವರು ಇರೋ ಲೆವೆಲ್ಗೆ ಅದೇನು ದೊಡ್ಡ ವಿಷಯ ಏನಿಲ್ಲ ಸರ್. ಯಾಕಂದರೆ ಡಿ ಬಾಸ್ ಏನು ತಪ್ಪಿಲ್ಲ ಸರ್. ಇವರು ಯಾರು ಅವರು ಹಾಂ ಫೈಜ್ಗಳಿಲ್ಲ, ಬಿಡಿ ಸಾವಿರ ಇನ್ನೂರು ಇದಾದ್ರಲ್ವಾ ತೀರೋದ್ರಲ್ಲ, ರೇಣುಕಾ ಸ್ವಾಮಿ ಅವ್ರು ಸರ್. ಅವ್ರಿಗೇನು ಸರ್, ಇವ್ರ ಪರ್ಸನಲ್ಗೆ ಅವ್ರಿಗೇನು ಸರ್ ಬರಬೇಕು, ಅವ್ರಿಗೇನು ಗಕ್ಕಿದೆ ಹೇಳಿ ನೋಡೋಣ. ನಾನು ಹೇಳೋದು ದೊಡ್ಡ ಮನಸ್ಸು ಅವ್ರಿಗೆ ಎಷ್ಟೋ ಇರುತ್ತೆ ಸರ್. ಇವಾಗ ಯಾರೂ ಸಾಕ್ಷ್ಯ ಯಾರೂ ಇಲ್ಲ, ಎಲ್ಲರದ್ದು ಯಾವುದೋ ಒಂದು ಪರ್ಸನ್ ಇದ್ದೇ ಇರುತ್ತೆ. ಮನ್ಸಿನಾಗ ಉಳಿದ ಮೇಲೆ ಯಾವುದೋ ಒಂದು ಚಿಕ್ಕೊಂದು ಬ್ಯಾಡ ಇರಲೇಬೇಕು ಸರ್. ಆ ಥರ ಅವ್ರದ್ದೊಂದು ಇದು, ಇವ್ರದ್ದು ಅವ್ರದನ್ನ ಡಿ ಬಾಸ್ನ ಒಂದು ಸರ್. ಮಿಚ್ಚೆಲ್ಲ ಎಷ್ಟೆಷ್ಟೋ ಇದೆ, ಅದೆಲ್ಲ ಯಾರು ಆಚೆ ಯಾರು ಹೇಳ್ಕೊಳಂಗೆ ಯಾರೂ ಇಲ್ಲ. ಅದನ್ನು ನಮಗೇನು ಅದು ದೊಡ್ಡ ವಿಷಯ ಇದಾಗಿಲ್ಲ ಸರ್. ಅದೊಂದು ಚಿಕ್ಕ ವಿಷಯ ಅದ, ದೊಡ್ಡದು ಮಾಡ್ತಾರೆ. ಅದು ಇವರು ಆಪೋಸಿಟ್ ಇವರು ದೊಡ್ಡ ಮಾಡ್ತಾಯಿದ್ದಾರೆ. ಏನು ಸರ್, ಯಾರು ಸರ್ ಆ ಥರ ಮಾಡ್ತಿದ್ದಾರೆ ನೋಡಿ ನೋಡೋಣ. ಎಲ್ಲ ಜೀವನದಲ್ಲಿನೂ ಎಲ್ಲರಿಗೂ ಒಂದೊಂದು ಅಫೇರ್ ಇದ್ದೇ ಇದ್ದೆ ಸರ್. ಅವರು ಎಷ್ಟು ಅವರು ಇದು ಮಾಡಿ ಮ್ಯಾರೇಜ್ ಮಾಡ್ಕೊಂಡ್ರೇನು ಯಾವುದಾನ ಒಂದು ಯಾರನ್ನ ಒಬ್ಬರು ನಾವು ಇಷ್ಟೇ ಬೀಳ್ತಾರೆ. ಅದರಲ್ಲಿ ಏನು ದೊಡ್ಡ ತಪ್ಪೇನಿಲ್ಲ ಸರ್. ಅದೆಲ್ಲ ಅಲ್ಲ, ಇವಾಗ ಅಂತ ನಟ ಇವತ್ತು ಪರದಾಡ್ತಾ ಇದ್ದಾರೆ ಅಂದರೆ ಪರದಾಡ್ತಾ ಏನು ಸರ್ ಮಾಡೋದು. ಇವಾಗ ಟೈಮ್ ಬ್ಯಾಡ್ ಸರ್, ಟೈಮ್ ಬ್ಯಾಡ್, ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಒಂದು ಲೈಫಲ್ಲಿ ಒಂದು ಟೈಮ್ ಬ್ಯಾಡ್ ಆಗುತ್ತೆ. ಆ ಥರ ಡಿ ಬಾಸ್ ಸಾರ್ಗೂ ಒಂದು ಟೈಮ್ ಬ್ಯಾಡ್ ಆಗಿದೆ. ಇಲ್ಲ, ಅದು ತುಂಬ ಹೇಳೋಕ್ಕಾಗುತ್ತೆ, ರಿಟರ್ನ್ ಇದಾಗುತ್ತೆ. ಖಂಡಿತ ಆಚೆ ಬರ್ತಾರೆ, ಸಮಯ ಚೇಂಜ್ ಆದಾಗ ಖಂಡಿತ ಚೇಂಜ್ ಆಗುತ್ತೆ ಸರ್. ಇವಾಗೆಲ್ಲರೂ ಹೇಳ್ತಾರಲ್ವ, ಇದು ಕೆಲವು ಹೇಳ್ತಾರೆ, ಅದು 7 ಏನೋ ಸನಿ ಏನೋ ಬರ್ತದೆ ಹೇಳ್ತಾರಲ್ವ, ಆ ಥರ ಎಲ್ಲ ಲೈಫಲ್ಲಿ ಒಂದು ಇದು ಬರುತ್ತೆ ಸರ್. ಡಿ ಬಾಸ್ ಸರ್ಗೆ ಇವಾಗ ಬಂದಿದೆ, ನೆಕ್ಸ್ಟ್ ಒಳ್ಳೆಯ ಇದನ್ನು ಬರ್ತದೆ ಸರ್. ಅದೆಲ್ಲ ಏನಿಲ್ಲ, ಖಂಡಿತ ಅವ್ರು ಬಂದೇ ಬರ್ತಾರೆ. ತಿರುಗಿ ಅವರೆಲ್ಲ ಇದು ಮಾಡ್ತಾರೆ ಸರ್. ಓಕೆ ಸರ್, ನಿಮ್ಮ ಟ್ರಿಬಲ್ ಡಿಗೆ ಆಲ್ ದ ಬೆಸ್ಟು. ನೆಕ್ಸ್ಟು ನಿಮ್ಮ ಸಿನಿಮಾ ಸಕ್ಸಸ್ ಆಗಲಿ. ಆರ್ಮಿ ಕ್ಯಾರೆಕ್ಟರ್ ಮಾಡಿದರೆ ಅದು ದೇಶ ಸೇವೆ, ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ಮಾಡೋಂಥ ಕ್ಯಾರೆಕ್ಟರ್ ಒಳ್ಳೆಯದಾಗಿ. ಆರ್ಮಿಗಳು ದೇಶ ಮಾಡಿದ್ರೆ ಕೂಡ ಇಲ್ಲಿರೋ ಪೊಲಿಟಿಕಲ್ ಅವರು ಏನಾರು ತೊಂದರೆ ಮಾಡ್ತಾರೆ ಸರ್. ಇವಾಗ ಈ ಮೂವಿನಲ್ಲಿ ನಾನು ಆರ್ಮಿ ಇದರಲ್ಲಿ ನಮ್ಮಪ್ಪ ನಮ್ಮ ಫ್ಯಾಮ್ಲಿನೇ ಆರ್ಮಿ ಥರ ಇದು ಮಾಡಿದಿರೋದು. ಇವಾಗ ನಾನು ಆರ್ಮಿನಲ್ಲಿದ್ದೀನಿ, ನಮ್ಮ ತಂದೆ ರಿಟೈರ್ಡ್ ಆಗಿ ಇಲ್ಲಿದ್ದಾರೆ. ಅವ್ರಿಗೆ ಇಲ್ಲಿ ಎಷ್ಟು ತೊಂದರೆ ಕೊಡ್ತಾರೆ. ಅವರು ಪೊಲಿಟಿಷಿಯನ್ ಅದೆಲ್ಲ ನೋಡಲ್ಲ ಸರ್. ಅವ್ರು ದುಡ್ಡು ಸಂಪಾದಿಸ್ಬೇಕು, ಇದು ಮಾಡಬೇಕು ಅಷ್ಟೇ. ಬಿಸ್ನೆಸ್ ಅಂತ ಓನ್ಲಿ ಅವ್ರಿಗೆ ಬಿಸ್ನೆಸ್ ಸರ್. ಅದು ಪೊಲಿಟಿಕಲ್ ಅನ್ನೋದು 100 ಕೋಟಿ ಹಾಕಿದ್ರೆ 1000 ಕೋಟಿ ಸಂಪಾದಿಸ್ಬೇಕು ಅಷ್ಟೇ. ಯಾರು ಸತ್ತಿದ್ರೇನು ಇದಾದ್ರೇನು ಅದೆಲ್ಲ ಏನೂ ಇಲ್ಲ. ಹಳ್ಳಿಗಳಾಗ ರೋಡ್ಸು ಅದು ಇದೆಲ್ಲ ಏನು ಇದು ಮಾಡಿಲ್ಲ. ಇವ್ರೇನು ಮಾಡ್ತಾರೆ, ಏನೋ ಒಂದು ಇದಕ್ಕೆ ಬರ್ತಾರೆ, ಸ್ವಲ್ಪ ಇದು ಮಾಡಿ ಎಲ್ಲ ದುಡ್ಡು ಕೊಟ್ಟು ಇದು ಓಟ್ಗಳು ಹಾಕ್ಸ್ಕೊತಾರೆ. ಅವ್ರು ಬಂದ ಮೇಲೆ ಜನಗಳು ಏನು ಅವ್ರು ನೋಡೋಲ್ಲ. ಅದೊಂದು ಬಿಸ್ನೆಸ್ ಸರ್, ಪೊಲಿಟಿಕಲ್ ಬಿಸ್ನೆಸ್ ಅಷ್ಟೇ ಸರ್. ಅದರಿಂದ ಅವ್ರು ಏನೇನು ಮಾಡ್ತಾರೆ, ಅದರಿಂದ ಇವರು ಹಳ್ಳಿಲಾಗಿರೋ ಓಟ್ಗಳಾಗಿಬಿಟ್ಟು ಅವ್ರು ಏನಂತ ಇದು ಮಾಡ್ತಾರೆ, ಏನೇನು ಕಷ್ಟ ಬರುತ್ತೆ ಅವ್ರಿಗೆ ಅಂದ್ಬಿಟ್ಟು ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ. ನಾನು ಆ್ಯಕ್ಚುಲಿ ನಂದು ತಮಿಳ್ನಾಡು ಸರ್. ನಾನು ತಮಿಳಲ್ಲಿ ಬಾರ್ಡರ್ ಅಂತ ಮೂವಿ ಒಂದು ಪ್ರೊಡ್ಯೂಸ್ ಮಾಡಿ ನಾನು ಅದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇವಾಗ ಒಂದು ಕನ್ನಡದಲ್ಲಿ ಒಂದು 3 ಮೂವಿ ಮಾಡಿದ್ದೀನಿ, ತಮಿಳಲ್ಲಿ ಒಂದು 4 ಮೂವೀಸ್ ಮಾಡಿದ್ದೀನಿ. ಇದರಲ್ಲಿ ಮಂಜು ಸರ್ ಇದ್ದಾರಲ್ವ ಡೈರೆಕ್ಟ್ ಸರ್, ನಮ್ಮ ಫ್ರೆಂಡ್ ಅವರು, ನಮ್ಮೂರ ಕಡೆ ಇದ್ದಾರೆ. ಸೊ ಇದರಲ್ಲಿ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಅಂದರು, ಅದಕ್ಕೆ ಇದರಲ್ಲಿ ಮಾಡಿದ್ದೀನಿ ಸರ್. ಓಕೆ, ಸೊ ಕನ್ನಡದಲ್ಲಿ ಯಾವ ಮೂವಿ ಮಾಡಿದ್ದೀನಿ? ಕನ್ನಡದಲ್ಲಿ ಗಡಿ ಅಂತ ಒಂದು, ಇದು ಟ್ರಿಬಲ್ ಡಿ ಒಂದು. ನೆಕ್ಸ್ಟ್ ಇವಳು ಇವಾಗ ಅಪ್ಕಮಿಂಗ್ ಇದು ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯಿತು, ಅಪ್ಪು ಗ್ಯಾರೇಜ್ ಅಂತ. ಅಪ್ಪು ಗ್ಯಾರೇಜ್ ಅದರಲ್ಲಿ ಮೈನ್ ವಿಲನ್ ಆಗಿ ಮಾಡಿದ್ದೀನಿ. ನನ್ನ ಜೊತೆಯಲ್ಲಿ ಅವಿನಾಶ್ ಸರು, ಆಮೇಲೆ ಶೋಭರಾಜ್ ಸರು, ಮುನಿ ಸರು, ಆಮೇಲೆ ಇವರು ರಮೇಶ್ ರಾಯ್, ಇವರೆಲ್ಲ ನನ್ನ ಜೊತೆ ಮಾಡಿದ್ದೀನಿ. ಅದರಲ್ಲಿ ಮೈನ್ ವಿಲನ್ ನಾನು ಮಾಡಿದ್ದೀನಿ. ಓಕೆ ಸರ್, ಇವಾಗ ನೀವು ಈ ಸಿನಿಮಾ ಬರೋಕ್ಕಿಂತ ಮುಂಚೆ ಅಂದರೆ ಹೊರಗಡೆ ಬೇರೆ ಏನು ಕೆಲಸ ಮಾಡ್ತಾರೆ ಸರ್? ನಮ್ಮದು ಬಿಸ್ನೆಸ್ ಸರ್. ನಾವು ಇದು ಬಿಲ್ಡರ್ಸ್ ನಾವು ಅದು ಮಾಡ್ತಾಯಿದ್ರಿ. ಸರಿ, ನಾವು ಚಿಕ್ಕ ವಯಸ್ಸು ಕರ್ನಾಟಕಲ್ಲ ಹೋಗಿ ಕರ್ನಾಟಕಲೆಲ್ಲ ಬ್ಲ್ಯಾಕ್ ಬೆಲ್ಟ್ ಇದು ಮಾಡಿದ್ದೀನಿ. ಆವಾಗ ನಮ್ಗೆ ಈ ಚಾನ್ಸ್ ಸಿಕ್ಕಿಲ್ಲ. ಫೈಟ್ ಎಲ್ಲ ಬರುತ್ತೆ ಸರ್. ನಮ್ಮ ಫ್ರೆಂಡ್ ಮೂವಿ ಒಂದು ಮಾಡಿದ್ರು, ಆ ಮೂವಿಗೆ ಸುಮ್ಮನೆ ನೋಡೋಣ ಹೋಗಿದ್ದಷ್ಟೇ. ಅದರಲ್ಲಿ ಫೈಟ್ ಮಾಸ್ಟರ್ ನಮ್ಮ ಫ್ರೆಂಡ್ ಅವರು, ಸರಿ ಸರ್ ನೀವು ಇದಾಗಿದ್ದರೆ ನೀವು ಕನ್ನಡ ಗೊತ್ತಲ್ವಾ, ನೀವು ಒಂದು ನೆಗೆಟಿವ್ ರೋಲ್ ಮಾಡಿ ಅಂತ ಚಾನ್ಸ್ ಕೊಟ್ಟರು. ಆಮೇಲೆ ಹಂಗೆ ಕಂಟಿನ್ಯೂ ಆಗಿದೆ ಸರ್. ಆಮೇಲೆ ಒಂದು ಮೂವಿ ನಾನೇ ಮಾಡಿದೆ, ಪ್ರೊಡ್ಯೂಸ್ ಮಾಡಿ ಕನ್ನಡದಲ್ಲಿ ತಮಿಳಲ್ಲಿ ಬಾರ್ಡರ್ ಅಂತ, ಕನ್ನಡದಲ್ಲಿ ಗಡಿ ಅಂತ ಅದು ರಿಲೀಸ್ ಆಯಿತು. ಆಮೇಲೆ ಇದು ರೂಲ್ ನಂಬರ್ 4 ಅಂತ ಇನ್ನೊಂದು ರಿಲೀಸ್ ಆಗಿದೆ. ಇವಾಗ ತಮಿಳಲ್ಲಂತೂ ಒಂದು 2 ಮೂವಿ ರೆಡಿಯಾಗಿದೆ, ರಿಲೀಸ್ ರೆಡಿಯಾಗಿದೆ. ಇವಾಗ ನೆಕ್ಸ್ಟ್ ಇದು ಟ್ರಿಬಲ್ ಡಿ ರೆಡಿಯಾಗಿದೆ. ಆ್ಯಕ್ಚುಲಿ ವಿಲನ್ ಪಾತ್ರ ಮಾಡ್ತೀವಿ. ಸೊ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀನಿ ಸರ್, ಆದರೆ ನಾನು ಕನ್ನಡ ಇಲ್ಲ, ನಾನು ತಮಿಳು ನೋಡಿ ಸಾರಿ ಅಂತ ತಿಳ್ಕೊಬಿಟ್ಟು ನಾನು ಕನ್ನಡ ತಮಿಳು ನೋಡ್ತಾ ಇದ್ದೀನಿ. ಸೊ ಕನ್ನಡ ಇಂಡಸ್ಟ್ರಿನಲ್ಲಿ ನಿಮ್ಮ ಫೇವ್ರೆಟ್ ಹೀರೋ ಸರ್? ಇದು ಎಲ್ಲರೂ ಇಷ್ಟನೇ ಸರ್. ನಮ್ಮ ಡಿ ಬಾಸ್ ಸರು ತುಂಬ ಇಷ್ಟ, ಯಾಸ್ ಸರು, ಸುದೀಪ್ ಸರು, ಆಮೇಲೆ ಅಪ್ಪು ಸರ್ ತುಂಬ ಇಷ್ಟ ಸರ್. ಅವರಂಥ ಮನ್ಸನ್ನು ನಾವು ನೋಡೋಕ್ಕಾಗಲ್ಲ. ಅವರು ಇದಾದಮೇಲೆ ತುಂಬ ಫೀಲ್ ಮಾಡಿಬಿಟ್ರಿ. ನಮ್ಮ ಮನೇಲೇ ಒಂದು ಬ್ರದರ್ಸ್ ಯಾರನ್ನ ಇದಾದರೆ ಯಾವ ಥರ ಫೀಲ್ ಆಗೋದು ಅಷ್ಟು ನಾವು ಫೀಲ್ ಮಾಡಿಬಿಟ್ರಿ. ಆಮೇಲೆ ಇವಾಗ ಅವರು
ಅವರು ಇದು ತೀರೋದ್ರೆ ಕೂಡ ಅವ್ರು ಹೋಗಿಲ್ಲ ಸರ್. ಇವಾಗ ಅವ್ರು ದೇವರಾಗೋಗ್ಬಿಟ್ರೆ ಅವರು ಎಲ್ಲ ಇದಕ್ಕೂ ಇವಾಗ ಕರ್ನಾಟಕ ಎತ್ಕೊಳ್ಳಿ ಎಲ್ಲಂದ್ರೆ ಅವ್ರು ದೇವ್ರದ ಸರ್, ದೇವ್ರ ಥರದ ಎಲ್ಲರೂ ಅವ್ರನ್ನ ಪೂಜಿಸ್ತಾ ಇದ್ದಾರೆ. ಹೌದೌದು. ಇನ್ನು ದೊಡ್ಡ ಇದ್ರ ಸ್ಥಾನಕ್ಕೆ ಹೋಗ್ಬಿಟ್ರೆ ಅವರು. ಇವಾಗ ಅವ್ರು ಇದ್ದಿದ್ರೆ ಕೂಡ ಇಷ್ಟ ಅವರು ಯಾರಿಗೂ ಗೊತ್ತಾಯ್ತಿಲ್ಲ. ಇವಾಗ ಅವ್ರು ಇದಾದಮೇಲೆ ಅವರು ದೇವ್ರ ಸ್ಥಾನಕ್ಕೆ ಹೋಗ್ಬಿಟ್ಟು ಸರ್, ಎಲ್ಲ ನಾವು ಅಷ್ಟೇ ಅವ್ರು ದೇವ್ರ ಥರದ ಇದು ಮಾಡ್ತೀವಿ. ಇವಾಗ ನಮ್ಮ ಅದು ಅಪ್ಪು ಗ್ಯಾರೇಜ್ ಅಂತ ಅವರು ಇದರಲ್ಲಿ ಮಡಗಿದ ಮೂವಿನ ಮಾಡಿರೋದು ಅಪ್ಪು ಗ್ಯಾರೇಜ್ ಅಂತ. ಅವ್ರ ಆಶೀರ್ವಾದದಿಂದ ಅದು ನಾವು ಇದು ಮಾಡ್ತಾ ಇರೋದು. ಅದು ಇನ್ನೊಂದು 2-3 ಮಂತ್ಸಲ್ಲಿ ರಿಲೀಸ್ ಆಗುತ್ತೆ. ಏನು ಸ್ಟೋರಿ ಅದು ಅವ್ರಿಗೆ ಸಂಬಂಧಪಟ್ಟಂಗೆ ಅಥವಾ ಜಸ್ಟ್? ಇಲ್ಲ, ಅದು ಒಂದು ಗ್ಯಾರೇಜ್, ಒಂದು 2 ವೀಲರ್ ಮೇಲೆ ಗ್ಯಾರೇಜು. ಅದರಲ್ಲಿ ಒಂದು ಹುಡುಗ, ಇಬ್ಬರು ಇದ್ದಾರೆ ಹೀರೋ ಅದರಲ್ಲಿ. ಅದರಲ್ಲಿ ಒಂದು ಹುಡುಗನ ಹೆಸರು ಅಪ್ಪು ಅಂತ ಮಡಗಿದ್ದಾರೆ. ಅಪ್ಪು ಸರ್ ಅವ್ರ ಮೇಲೆ ಬಂದು ಏನೋ ಮಾಡೋ ಥರ ಒಂದು ಇದು ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ. ಖಂಡಿತ ಎಲ್ಲರೂ ಬಂದು ಥಿಯೇಟರ್ ನೋಡಿ, ಚೆನ್ನಾಗಿ ಬಂದಿದೆ. ಓಕೆ ಸರ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಿ. ಥ್ಯಾಂಕ್ ಯು ಸೊ ಮಚ್.